ಖಮೇನಿ ಹತ್ಯೆಯಿಂದ ಶಿಯಾ ಸಮುದಾಯ ಅಕ್ಷರಶಃ ಅನಾಥ ಪ್ರಜ್ಞೆಯನ್ನು ಎದುರಿಸ್ತಾ ಇದೆ. ನಾವು ವಿಶ್ವದ ಅನೇಕ ಕಡೆಗಳಲ್ಲಿ ನಿನ್ನೆಯಿಂದ ನೋಡ್ತಾ ಇದ್ವಿ, ಎಲ್ಲೆಲ್ಲಿ ಶಿಯಾ ಮುಸ್ಲಿಮರ ಡಾಮಿನೆನ್ಸ್ ಹೆಚ್ಚಿದೆಯೋ ಅಲ್ಲಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು, ರಸ್ತೆಗಿಳಿದು ಜನ ತಮ್ಮ ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿ ನಮ್ಮ ರಾಜ್ಯದ ಅಲಿಪುರ ಅನ್ನುವಂತಹ ಊರನ್ನ ಮಿನಿ ಇರಾನ್ ಅಂತಾನೆ ಕರೀತಾರೆ. ಯಾಕಂದ್ರೆ ಇರಾನ್ಗೂ ಇಲ್ಲಿನ ಅಲಿಪುರಕ್ಕೂ ಇರುವಂತಹ ಸಂಬಂಧ ರಿಲಿಜಿಯಸ್ ಆಗಿ, ಕಲ್ಚರಲ್ಸ್ ಆಗಿ ತುಂಬಾ ಜಾಸ್ತಿ ಇದೆ. ಹೀಗಾಗಿ ಅಲ್ಲೂ ಕೂಡ ಕಪ್ಪು ಪಟ್ಟೆಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡಿದ್ರು ಜನ. ಬನ್ನಿ ಡೀಟೇಲ್ಸ್ ಇದೆ ನೋಡೋಣ. ಖಮೇನಿ ಹತ್ಯೆ, ಅಲಿಪುರ ಜನತೆ ಕಂಬನಿ. ಬೇಬಿ ಆಫ್ ಇರಾನ್ ಅಂತಲೇ ಕರೆಸಿಕೊಳ್ಳುವ ಅಲಿಪುರ, ಗೌರಿಬಿದನೂರಿನ ಅಲಿಪುರದಲ್ಲಿ 3 ದಿನ ಶೋಕಾಚರಣೆ. ಎಲ್ಲಿಯ ಇರಾನ್, ಎಲ್ಲಿಯ ಅಲಿಪುರ? ಆದ್ರೂ ದೂರದ ಇರಾನ್ಗೆ ನಮ್ಮದೇ ರಾಜ್ಯದ ಅಲಿಪುರಕ್ಕೆ ಎಲ್ಲಿಲ್ಲದ ನಂಟಿದೆ. ಇರಾನ್ನ ಧರ್ಮಗುರು ಆಯಾತ್ ಉಲ್ಲಾ ಖಮೇನಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರಕ್ಕೂ ಅವಿನಾಭಾವ ಸಂಬಂಧವಿದೆ. ಹೀಗಾಗಿ ಆಯಾತ್ ಉಲ್ಲಾ ಖಮೇನಿಯ ಸಾವಿನ ಸುದ್ದಿ ಕೇಳಿದ ಜನ ಕಣ್ಣೀರು ಹಾಕುತ್ತಿದ್ದಾರೆ. 1986ರಲ್ಲಿ ಅಲಿಪುರಕ್ಕೆ ಆಗಮಿಸಿದ್ದ ಖಮೇನಿ, ಅಲಿಪುರ ಗ್ರಾಮ ಅಕ್ಷರಶಃ ಸಂಪೂರ್ಣ ಸ್ತಬ್ಧ. ಇದೇ ಅಲಿಪುರಕ್ಕೆ 1986ರಲ್ಲಿ ಖಮೇನಿ ಆಗಮಿಸಿದ್ರು. ಆಯಾತ್ ಉಲ್ಲಾ ಖಮೇನಿ ಅಂದ್ರೆ ಇಲ್ಲಿನ ಜನರಿಗೆ ಪೂಜ್ಯ ಭಾವ. ಅವರ ಮಾತುಗಳು ಅಂದ್ರೆ ವೇದವಾಕ್ಯ. ಅವರ ಬಗ್ಗೆ ಗೌರವ, ಅವರ ಆದೇಶ, ಕಟ್ಟುಪಾಡು, ಪದ್ಧತಿಗಳನ್ನ ಪಾಲಿಸೋ ಸಹಸ್ರಾರು ಮಂದಿ ಅಲಿಪುರದಲ್ಲಿದ್ದಾರೆ. ಇದೇ ಕಾರಣಕ್ಕೆ ಖಮೇನಿ ಸಹ ಅಲಿಪುರಕ್ಕೆ ಬಂದು ಹೋಗಿದ್ರು. ಹೀಗಾಗಿ ಅವರ ಹತ್ಯೆಯ ಸುದ್ದಿ ಕೇಳಿದ ಜನರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಅಲಿಪುರ ಗ್ರಾಮ ಅಕ್ಷರಶಃ ಸಂಪೂರ್ಣ ಸ್ತಬ್ಧವಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ತಮ್ಮ ನಾಯಕನ ಸಾವಿಗೆ ಜನ ಮಮ್ಮಲ ಮರುಗುವಂತಾಗಿದೆ. ಇರಾನ್ ಹಾಗೂ ಇಸ್ರೇಲ್ನ ಸಂಘರ್ಷದಲ್ಲಿ ಇವತ್ತು ಖಮೇನಿಯವರ ಹತ್ಯೆ ಆಗಿದೆ. ಇವತ್ತು ಅಲಿಪುರದಲ್ಲಿ ಇವತ್ತು ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರ ಫೋಟೋವನ್ನು ಹಿಡಿದು ಇವತ್ತು ಬೀದಿಗಿಳಿದಿದ್ದಾರೆ. ಇಡೀ ಅಲಿಪುರ ಗ್ರಾಮವನ್ನು ಸಂಪೂರ್ಣ ಸ್ತಬ್ಧ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಅಲ್ಲಿನ ಜನ ಇದ್ದಾರೆ, ಅವರನ್ನ ಮಾತಾಡ್. ಸರ್, ತಮಗೆ ಎಷ್ಟು ನೋವಾಗ್ತಿದೆ ಸರ್ ಇವತ್ತು? ನಾವು ಹೇಳೋಕ್ಕಾಗೋದಿಲ್ಲ ಸರ್. ಆ್ಯಕ್ಚುಲಿ ನಾವು ನೋಡಿ, ನಮ್ಮದು ಮ್ಯಾಟ್ರಿಡಮ್ ಅಂದರೆ ನಮ್ಮದು ಇದರಲ್ಲಿ ಒಂದು ಶಹಾದತ್ ಅಂತ ಒಂದು ಜಜ್ಬಾ ಇದೆ. ಕೊಲೆ ಆದರೆ ಕೊಲೆ ಮಾಡಿಬಿಟ್ರೆ ಅದು ಪೂರ್ತಿ ನಿಜಾಮ್ ಸಿಸ್ಟಮ್ ಕ್ಲೋಸ್ ಆಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿರ್ಬೋದು. ಇದ್ರ ಹಿಂದೆನೂ ಕಾಸಿಂ ಸುಲೇಮಾನಿಗೆ ಕೊಲೆ ಮಾಡಿದರು. ಈ ಮಾತ್ರ ಇದು ಇಂಜಸ್ಟಿಸ್ಗೆ ಯಾವತ್ತೂ ಸ್ಟಾಪ್ ಆಗೋದಿಲ್ಲ. ಜಸ್ಟಿಸ್ಗೆ ಮಾತ್ರ. ಇಂಜಸ್ಟಿಸ್ ಆಲ್ವೇಸ್ ಇಸ್ ಇಂಜಸ್ಟಿಸ್. ಅದು ನಾವು ಯಾವತ್ತೂ ಸ್ವೀಕರಿಸೋದಿಲ್ಲ. ಇದು ನಮಗೆ ಟೋಟಲ್ ಮೊಹರಮಲ್ಲಿ ಎವ್ರಿ ಇಯರ್ ನಾವು ಸ್ವಲ್ಪ ಇದು ಮಾಡ್ತಾ ಇದ್ದೀವಿ. ಇದೇ ಕಾರಣ ಏನಂದರೆ ಇಂಜಸ್ಟಿಸ್ಗೆ ನಾವು ತಲೆ ಬಗ್ಗಿಸಬಾರ್ದು, ಜಸ್ಟಿಸ್ಗೆ ಮಾತ್ರ ಮಾಡಬೇಕು ಅಂತ. ಇದು ನಮಗೆ ಶೋಕಾಚರಣೆಯನ್ನು ಆಚರಣೆ ಮಾಡ್ತಿದ್ರಿ ಇವತ್ತು. ಇದು ನಾವು ಅಲಿಪುರ್ ಟ್ರೇಡ್ ಅಸೋಸಿಯೇಷನ್ ಕಡೆಯಿಂದ ಇವತ್ತು ಒಂದು ದಿವಸ ಕಂಪ್ಲೀಟ್ ಅಲಿಪುರ್ ಟ್ರೇಡ್ ಅಸೋಸಿಯೇಷನ್ ಕಡೆಯಿಂದ ಕ್ಲೋಸ್ ಇರುತ್ತೆ. ಟೋಟಲ್ ಅಂಗಡಿಗಳು, ಬಿಸ್ನೆಸ್ ಎಲ್ಲ ಕಂಪ್ಲೀಟ್ ಕ್ಲೋಸ್ ಇರುತ್ತೆ. 3 days ಸೋಗು ಇರುತ್ತೆ. ಇದು ಶೋಕ ದಿನಾಚರಣೆ ಇರುತ್ತೆ. ಇದು ನಾವು ಅಲಿಪುರ್ ಟ್ರೇಡ್ ಅಸೋಸಿಯೇಷನ್ ಕಡೆಯಿಂದ ಮಾಡಿದ್ದೀವಿ. ಆಮೇಲೆ ಒಂದು ಮಧ್ಯಾಹ್ನ ಒಂದು ಇದು ಮೆರವಣಿಗೆ ಮಾಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತಾಗಬೇಕು ಏನು ಅಂತ. ಇದು ಇಂಜಸ್ಟಿಸ್ಗೆ ಏನು ಆಗುತ್ತೆ ಅಂತ, ಇಂಜಸ್ಟಿಸ್ ಏನು ಅಂತ ನಾವು ತಿಳಿಸೋಕ್ಕೆ ಇದು ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ ಜನಗಳಿಗೆ. ಇವತ್ತು ಅಲಿಪುರದ ನಿವಾಸಿಯ ಮಾತು. ಖಂಡಿತ ಇವತ್ತು ಹತ್ಯೆಯನ್ನು ಖಂಡಿಸ್ತಾ ಇದ್ದೀವಿ, ನ್ಯಾಯದ ಪರವಾಗಿ ಇದು ಒಂದು ಆರಂಭ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೌದು, ಖಮೇನಿ ಹತ್ಯೆ ಮಾಡಿರುವ ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಅಲಿಪುರದ ಜನ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಬೀದಿಗಿಳಿದು ಧಿಕ್ಕಾರ ಘೋಷಣೆಗಳನ್ನ ಕೂಗುತ್ತಿದ್ದಾರೆ. ಇದು ಹತ್ಯೆ ಅಲ್ಲ, ಅವರದ್ದು ಬಲಿದಾನ. ಮಾನವೀಯತೆಯ ರೂಪದ ಖಮೇನಿಯನ್ನ ಅಮೆರಿಕ, ಇಸ್ರೇಲ್ ಹತ್ಯೆ ಮಾಡಿದೆ ಅಂತ ಆಕ್ರೋಶದ ನುಡಿಗಳನ್ನ ಹೊರಹಾಕುತ್ತಿದ್ದಾರೆ. ಗ್ರಾಮದ ಬಹುತೇಕರು ಕಪ್ಪು ಬಟ್ಟೆಯನ್ನ ಧರಿಸಿ ಹತ್ಯೆಯನ್ನು ಖಂಡಿಸುತ್ತಿದ್ದಾರೆ. ಇಡೀ ಗ್ರಾಮದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡಲಾಗುತ್ತಿದೆ. ಇನ್ನು ಇದೇ ಅಲಿಪುರ ಗ್ರಾಮದಲ್ಲಿ ಹತ್ಯೆಯಾಗಿರೋ ಖಮೇನಿಗೂ ಮೊದಲು ಇರಾನ್ ಧರ್ಮಗುರುಗಳಾದ ಇಮಾಮ್ ಖಮೇನಿಯ ಹೆಸರಲ್ಲಿ ಐಕೆ ಆಸ್ಪತ್ರೆ ಇದೆ. ಆಸ್ಪತ್ರೆಯಲ್ಲೂ ಸಹ ಕಪ್ಪು ಬಾವುಟ ಹಾರಿಸಿ ಶೋಕಾಚರಣೆ ಮಾಡಲಾಗಿದೆ. ಇದು ಇರಾನ್ಗೆ ಅಲಿಪುರದ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದು, ಆಸ್ಪತ್ರೆಯಲ್ಲೂ ಶೋಕ ಮಡುಗಟ್ಟಿದ ವಾತಾವರಣ ಮನೆ ಮಾಡಿದೆ. ಇರಾನ್ ಹಾಗೂ ಇಸ್ರೇಲ್ನ ಯುದ್ಧ ಸಂಘರ್ಷದಲ್ಲಿ ಈಗಾಗಲೇ ಕೂಡ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿಯನ್ನು ಹತ್ಯೆ ಮಾಡಲಾಗಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಎಲ್ಲರೂ ಕೂಡ ಕಪ್ಪು ಬಟ್ಟೆಯನ್ನು ಧರಿಸಿ ಒಂದು ಹತ್ಯೆಯನ್ನು ಖಂಡಿಸಿದ್ದಾರೆ. ಇವತ್ತು ಇದೇ ಗ್ರಾಮದಲ್ಲಿ ಒಂದು ಐಕೆ ಆಸ್ಪತ್ರೆ ಅಂತೇಳಿ, ಅಂದರೆ ಇಮಾಮ್ ಖಮೇನಿಯಾ ಅಂತೇಳಿ, ಅಂದರೆ ಈ ಹತ್ಯೆ ಆಗಿರುವಂತಹ ಆಯತುಲ್ಲಾ ಖಮೇನಿ ಏನಿದ್ದಾರೆ ಅವರಿಗಿಂತ ಮೊದಲು ಧರ್ಮಗುರುಗಳಾಗಿದ್ದಂತಹ ಅವರ ಹೆಸರಿನಲ್ಲಿ ಈ ಒಂದು ಆಸ್ಪತ್ರೆಯನ್ನು ಈ ಒಂದು ಅಲಿಪುರದಲ್ಲಿ 2 ದಶಕಗಳ ಹಿಂದೆ ತೆರೆಯಲಾಗಿತ್ತು. ಹಾಗಾಗಿ ಈ ಒಂದು ಆಸ್ಪತ್ರೆಯಲ್ಲೂ ಕೂಡ ಇವತ್ತು ಒಂದು ರೀತಿಯ ನೀರವ ಮೌನ ಆವರಿಸಿರುವಂಥದ್ದು. ಇವತ್ತು ಅವರ ಆಸ್ಪತ್ರೆಯ ಒಳಭಾಗದಲ್ಲಿ ತಾವು ನೋಡ್ಬೋದು. ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಆಯತುಲ್ಲಾ ಖಮೇನಿ ಏನು ಹತ್ಯೆ ಆಗಿರುವಂತಹ ಅವರ ಫೋಟೋವನ್ನು ಇಟ್ಟು ಅವರ
ಆ ಹತ್ಯೆಗೆ ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಒಂದು ಆಸ್ಪತ್ರೆ ಕಳೆದ 20 ವರ್ಷಗಳಿಂದ ಇಲ್ಲಿನ ಸುತ್ತಮುತ್ತಲಿನ ಸ್ಥಳೀಯ ಜನರಿಗೆ ಇವತ್ತು ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಅದರಲ್ಲೂ ಕೂಡ ಬಡವರಿಗೆ ರಿಯಾಯಿತಿ ದರದಲ್ಲಿ ವೈದ್ಯಕೀಯ ಸೇವೆಗಳನ್ನು ಕೊಡ್ತಾ ಇರುವಂಥದ್ದು. ಒಂದು ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಈ ಆಸ್ಪತ್ರೆ ಇರುವಂಥ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ತಾವು ನೋಡ್ತಾ ಇರುವಂಥ ಫೋಟೋ ಏನಿದೆ, ಇಮಾಮ್ ಖೊಮೇನಿ ಅಂತೇಳಿ ಅವರ ಹೆಸರಲ್ಲಿ ಒಂದು ಆಸ್ಪತ್ರೆ ಇರುವಂಥದ್ದು. ಇನ್ನು ಅಲಿಪುರ ಗ್ರಾಮದ ಕೆಲ ವಿದ್ಯಾರ್ಥಿಗಳು ಸಹ ಇರಾನ್ನಲ್ಲಿ ಧಾರ್ಮಿಕ ಶಿಕ್ಷಣ ಸೇರಿದಂತೆ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದಾರೆ. ಹೀಗಾಗಿ ಅಲ್ಲಿರೋ ಜನ ತಮ್ಮ ಮಕ್ಕಳಿಗೆ ಏನಾಗುತ್ತೋ ಅನ್ನೋ ಆತಂಕ ಪೋಷಕರಲ್ಲಿ ಮನೆ ಮಾಡಿದೆ. ಅಲಿಪುರದಲ್ಲಿ ಆಘೋಷಿತ ಬಂದ್ ವಾತಾವರಣ ಇದ್ದು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಕಪ್ಪು ಬಟ್ಟೆ ಧರಿಸಿ ಓಡಾಡುತ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ ಸಹ ಕೈಗೊಳ್ಳಲಾಗಿದೆ. ಒಟ್ಟಾರೆ ಆಯಾದ್ ಉಲ್ಲಾ ಖಮೇನಿ ಹತ್ಯೆಗೆ ಅಲಿಪುರದ ಜನ ಮಮ್ಮಲ ಮರುಗುತ್ತಿದ್ದಾರೆ. ಇದು ಹತ್ಯೆ ಅಲ್ಲ, ಇದೊಂದು ಬಲಿದಾನ ಅಂತಲೇ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸೇರಿದಂತೆ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಖಮೇನಿ ಆತ್ಮಕ್ಕೆ ಶಾಂತಿ ಕೋರುತ್ತಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.